ಹೋಗಿ ಮನೆಗೆ ಬಂದಿದ್ದ ಗಂಡನಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಮನೆಯಲ್ಲಿ ಇರಬೇಕಿದ್ದ ಹೆಂಡತಿ ನಾಪತ್ತೆಯಾಗಿದ್ಲು. ಹೆಂಡತಿಗಾಗಿ ಬೀದಿ ಬೀದಿ ಅಲಿತಾನೆ. ಯಾಕಂದ್ರೆ ಅದಾಗಲೇ ಆ ಮಾಯಾಂಗನೆ ಪೊಲೀಸಪ್ಪನ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಅದಾಗ್ಲೇ ಮೂರನೇ ಸಂಸಾರ ಶುರು ಮಾಡಿಬಿಟ್ಟಿದ್ಲು. ಇಷ್ಟಕ್ಕೂ ಏನಿದು ಪೊಲೀಸಪ್ಪ ಹಾಗೂ ಜಿಂಕೆ ಮರಿಯ ಜಂಪಿಂಗ್ ರಾಣಿಯ ಮೂರ್ ಸಂಸಾರದ ಕಹಾನಿ ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಜಿಗಿ ಜಿಗಿ ಜಿಗಿತಾಳೆ, ಕುಣಿ ಕುಣಿ ಕುಣಿತಾಳೆ. ಗಂಡನ ಹೆಸರು ಹೇಳದೆ ಮತ್ತೊಬ್ಬನ ಪ್ರೀತಿ ಮಾಡ್ತಾಳೆ. ಮಲ್ಲಿಗೆ ಹೂ ಮುಡ್ಕೊಂಡು ಹಣೆಗೆ ಮೂರ್ ಬೊಟ್ಟುಗಿಟ್ಕೊಂಡು ರೋಡಿನಲ್ಲಿ ರೀಲ್ಸ್ ಮಾಡ್ತಿರೋ ಈ ಬಯ್ಯಾರಿ ಗಂಡನ ಹೆಸರು ಹೇಳಲ್ಲ ಅಂತ ಸ್ಮೈಲ್ ಕೊಡ್ತಾಳೆ. ರಿಯಲ್ ಆಗಿ ಹೇಳಬೇಕು ಅಂದ್ರೆ ಈ ಚಿಣಿಮಿಣಿ ಯಾರ ಹೆಸರು ಅಂತ ಹೇಳ್ತಾಳೆ ಹೇಳಿ. ಯಾಕಂದ್ರೆ ಈಕೆ ಒಬ್ಬರನ್ನ ಮದುವೆಯಾಗಿಲ್ಲ. ಮೂರು ಆಟ. ರಿಯಲ್ ಗಂಡನಿಗೆ 3 ಲೋಕ ತೋರಿಸಿರೋ ಮದನಾರಿ ಈಕೆ. ತುಟಿಗೆ ಬಣ್ಣ ಹಚ್ಕೊಂಡು ಅದೊಬ್ಬನ ಜೊತೆ ನುಲಿತಾಳೆ. ಹೊರಗಡೆ ಇದ್ರು ರೀಲ್ಸ್ ಮಾಡ್ತಾಳೆ. ರೂಮಿನಲ್ಲಿದ್ರು ಲವ್ ಯು ಅಂತಾಳೆ. ಈ ಚಮ್ಮಕ್ ಚಲ್ಲೋ ಆಂಟಿಯ ಎಲ್ಲ ವಿಡಿಯೋದಲ್ಲೂ ಅದೊಬ್ಬ ಕೂಡ ಪ್ರೀತಿಯ ರಾಗ ಹಾಡ್ತಾನೆ. ನೋಡದೇಗಿದ್ರು ಪ್ರೀತಿಸೋಗಿಬ್ಬರು ಅನ್ನೋ ಸಂದೇಶವನ್ನು ಕೊಡ್ತಾರೆ. ಅಲ್ಲಿ ಬರೋ ಪ್ರತಿ ಸಾಲು ಕೂಡ ಇವರಿಗೆ ಪಕ್ಕಾ ಸೂಟ್ ಆಗತ್ತೆ. ಯಾಕಂದ್ರೆ ನೋಡದೇಗಿದ್ರು ಪ್ರೀತಿಸಿದ್ರು. ದೂರದಿಂದಲೇ ಆರಂಭವಾಗಿದ್ದ ಪ್ರೀತಿ ಇವರದ್ದು. ಕೊನೆಗೆ ನಾವಿಬ್ಬರೂ ಸೇರಿದ್ದು ಆಗೋಯ್ತು, ಇದೇ ಅಂತಿಮ, ಇದೇ ಕೊನೆ ಅಂತ ರೀಲ್ಸ್ ಮಾಡ್ತಾರೆ. ನಾವಿಬ್ಬರು ಪ್ರೇಮಿಗಳು ಅಂತ ಸಾರಿ ಹೇಳ್ತಾರೆ. ಆದರೆ ಇವರ ಪ್ರೀತಿಯಿಂದ ಯಾರಿಗೂ ತೊಂದರೆ ಆಗದೆ ಇದ್ದಿದ್ರೆ ಇವರೇ ದಿ ಬೆಸ್ಟ್ ಜೋಡಿಯಾಗಿರ್ತಿದ್ರು. ಸೂಪರ್ ಡೂಪರ್ ಜೋಡಿ ಅಂತ ಹೇಳ್ತಿದ್ರು. ಬಟ್ ಈಕೆ ಗಂಡ ಮಗನನ್ನ ಬಿಟ್ಟು ಕಾಲ್ ಕಿತ್ರೆ ಈತ ಹೆಂಡತಿ ಮಕ್ಕಳಿಗೆ ಕೈ ಕೊಟ್ಟು ಆಂಟಿ ಜೊತೆ ಊರು ಬಿಟ್ಟಿದ್ದಾನೆ. ಇವರಿಂದಾಗೆ ಅದೊಬ್ಬ ದಿಕ್ಕೆ ತೋಚದಂತೆ ಕೂತು ಬಿಟ್ಟಿದ್ದಾನೆ. ಇಷ್ಟಕ್ಕೂ ಈ ಸುಂದರಿಯ ಆಟ ಹೇಗಿತ್ತು? ರೀಲ್ಸ್ ನಲ್ಲಿ 32 ಹಲ್ಲು ತೋರಿಸ್ತಿರೋ ಈ ಮನ್ಮಥ ಯಾರು? ಏನಿವರ ಪ್ರೇಮ್ ಕಹಾನಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೋದಾಗ ಒಂದೊಂದೇ ಕಹಾನಿ ಹೊರಬಂದಿದೆ. ಆ ಕಹಾನಿಯನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. 2 ಮದುವೆ ಆಗಿದ್ರು. ಪೊಲೀಸಪ್ಪನ ಜೊತೆ ಪರಾರಿ. ಜಂಪಿಂಗ್ ಸ್ಟಾರ್ಸ್ ಕೊಟ್ಟ ಶಾಕ್ಗೆ ಗಂಡ ವಿಲವಿಲ. ಈ ರೀಲ್ಸ್ ರಾಣಿಯ ಹೆಸರು ಮೋನಿಕಾ. ಮೈಸೂರು ಮೂಲದ ನಿವಾಸಿ. ಮೇಕಪ್ ಹಚ್ಕೊಂಡು ರೀಲ್ಸ್ ಮಾಡೋಗಿ ಮೋನಿಕಾ ಅದೊಬ್ಬನನ್ನ ಮದುವೆಯಾಗಿ ಗಂಡನನ್ನ ಬಿಟ್ಟಿದ್ಲು. ಆತನೊಂದಿಗೆ ಸಂಸಾರ ಮಾಡಿ ಮನೆ ಬಿಟ್ಟಿದ್ಲು. ಕಳೆದ 15 ವರ್ಷಗಳ ಹಿಂದೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ಲು. ಆಗ ಬೆಂಗಳೂರಿನ ಲೇಔಟ್ ಒಂದರಲ್ಲಿ ಈತನಿಗೆ ಮೋನಿಕಾ ಪರಿಚಯ ಆಗಿದ್ದಾಳೆ. ಮೋನಿಕಾಳಿಗೆ ಅದಾಗಲೇ ಮದುವೆಯಾಗಿ ದೂರ ಆಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಿದ್ರು. ಇಬ್ಬರು ಪ್ರೀತಿ ಮಾಡ್ತಾರೆ, ಮದುವೆ ಕೂಡ ಆಗ್ತಾರೆ. ಒಂದಲ್ಲ ಎರಡಲ್ಲ 15 ವರ್ಷಗಳ ಕಾಲ ಸಂಸಾರ ಸಾಗಿಸ್ತಾರೆ. ಒಂದು ಗಂಡು ಮಗುವಿಗೂ ಜನ್ಮ ಕೊಡ್ತಾಳೆ. ಆ ಮಗುವಿಗೀಗ 12 ವರ್ಷ ವಯಸ್ಸು. ಇಂತಹ ಸಮಯದಲ್ಲಿ ಈ ಸುಬ್ಬಿ ಸಂಸಾರ ಸಾಗಿಸ್ಕೊಂಡಿರೋದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನುಲಿಯೋಕೆ ಶುರು ಮಾಡಿದ್ಲು. ಆಗ ಮೋನಿಕಾಳ ಮೈಮಾಟಕ್ಕೆ ಕಳೆದು ಹೋದವನೇ ಈ ಪೊಲೀಸಪ್ಪ. ಇದು ಮಂಜುನಾಥ್ ಅನ್ನೋರು ನಾನು 13 ವರ್ಷದಿಂದ ಮದುವೆ ಆಗಿದ್ದೆ. ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನ ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡು ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇವನು ಸತ್ಯ. ಯಾಕಂದ್ರೆ ಇವತ್ತಿನ ದಿನ ಇವನು ಮೀಡಿಯಾದವ್ರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದ್ರೆ ಏನಾಯ್ತೋ ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊಂತೀನಿ ಅಂತ ಹೇಳಿದೆ. ನಾನಿದೆ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಚಿನ್ನಾಭರಣ ಹಣ ದೇಪ್ಕೊಂಡು ಆಂಟಿ ಜೋಟ್.
ಈತನ ಹೆಸರು ರಾಘವೇಂದ್ರ, ಪೊಲೀಸ್ ಕಾನ್ಸ್ಟೇಬಲ್. ಬೆಂಗಳೂರಿನ HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಫ್ರೀ ಟೈಮ್ನಲ್ಲಿ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ಈ ನಡುವೆ ಇನ್ಸ್ಟಾದಲ್ಲಿ ಈ ಮೋನಿಕಾ ಆಂಟಿ ಕಾಣಿಸಿಕೊಂಡಿದ್ದಾಳೆ. ಮೋನಿಕಾಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕೂಡ ಕಳುಹಿಸಿದ್ದಾನೆ. ಇಲ್ಲಿಗೆ 2 ಸಂಸಾರ ಗೆಕ್ಕುಟ್ಟು ಹೋಗುತ್ತೆ. ಏನಪ್ಪಾ ಅಂದ್ರೆ 3-4 ತಿಂಗಳ ಹಿಂದೆ ಇದೇ ಕಾನ್ಸ್ಟೇಬಲ್ ರಾಘವೇಂದ್ರನ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ಅಕ್ಸೆಪ್ಟ್ ಬಟನ್ ಒತ್ತಿದ್ದು ಇಬ್ಬರ ಮಧ್ಯೆ ಸಂಬಂಧ ಕುದುರೋದಕ್ಕೆ ಶುರುವಾಗಿತ್ತು. ದುರಂತ ಅಂದ್ರೆ ಉತ್ತರ ಕರ್ನಾಟಕ ಮೂಲದ ರಾಘವೇಂದ್ರನಿಗೂ ಮದುವೆಯಾಗಿ ಮಕ್ಕಳಿವೆ. ಆದ್ರೂ ರೀಲ್ಸ್ ಆಂಟಿ ಹಿಂದೆ ಬಿದ್ದವ ಪ್ರಪಂಚವನ್ನೇ ಮರೆತು ಹೋಗಿದ್ದಾನೆ. ಹಾಯ್ ಬಾಯ್ ಅಂತ ಶುರುವಾಗಿದ್ದು ಮೀಟಿಂಗು ಡೇಟಿಂಗು ಅಂತ ಜೋರಾಗಿದೆ. ಆ ಮಾಲು ಈ ಮಾಲು ಅಂತ ಪೊಲೀಸಪ್ಪನ ಜೊತೆ ರೌಂಡ್ಸ್ ಹಾಕಿದ್ಲಂತೆ. 12 ವರ್ಷದ ಮಗ ಹೆತ್ತವಳ ರಂಗೀನಾಟ ಕಂಡು ದಂಗಾಗಿ ಹೋಗಿದ್ದ. ಎಲ್ಲಿ ಬಾಯಿ ಬಿಟ್ಬಿಡ್ತಾನೋ ಅಂತ ಇದೇ ಚಪಲ ಚನ್ನಿಗರಾಯ ಬಾಲಕನಿಗೆ ಬೆದರಿಕೆ ಹಾಕಿದ್ದಂತೆ. ಸಾಲದಕ್ಕೆ ಆಂಟಿಯನ್ನ ಕರೆದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಅದು ಆಗಸ್ಟ್ 30ನೇ ತಾರೀಕು. ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿದ್ದ ಮೋನಿಕಾ ಆಂಟಿ, ನನ್ನ ಜೀವನ ರೂಪಿಸಿಕೊಳ್ಳೋದಕ್ಕೆ ನಾನು ಹೋಗ್ತಿದ್ದೇನೆ, ನನ್ನ ಗಂಡನನ್ನ ಕರೆಸಿ ಬುದ್ಧಿ ಹೇಳಿ ಅಂತ ದೂರು ಬೇರೆ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಆವತ್ತೇ ಮನೆಯಲ್ದಿದ್ದ 160 ಗ್ರಾಂ ಚಿನ್ನಾಭರಣದ ಜೊತೆಗೆ 1,80,000 ಹಣ ಎತ್ಕೊಂಡು ಪೊಲೀಸಪ್ಪನ ಜೊತೆ ಮನೆ ಬಿಟ್ಟಿದ್ದಾಳೆ. ಹೀಗಾಗಿ ಮೋನಿಕಾ ವಿರುದ್ಧ ಗಂಡ ಕಳ್ಳತನದ ಆರೋಪ ಮಾಡಿದ್ದಾನೆ. ಅಲ್ಲದೆ ತನ್ನ ಮಗನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಿದ್ದಾನೆ. ಯಾವಾಗ ಪೊಲೀಸಪ್ಪನ ವಿರುದ್ಧ ದೂರು ದಾಖಲಾಯಿತು, ಅಧಿಕಾರಿಗಳು ಪೊಲೀಸಪ್ಪನನ್ನ ಸಸ್ಪೆಂಡ್ ಮಾಡಿದ್ದಾರೆ.